ನಮ್ದೆಲ್ಲ ಹಿಂದಿಂದೆಲ್ಲ ಹೋಗಿಬಿಡ್ತದೆ ಮರ್ತೋತೀವಿ. ನಾವು ಎಷ್ಟು ನಿಜ ಇದ್ರು ಕೂಡ ಅದ್ರಾಗ ತನ್ಮಯತ್ವ ಹರಡ್ಬಿಡ್ತೀವಿ ನಾವು. ಅದು ನಮಗೆ ಈ ದಾಸವಾಣಿ ಕಾರ್ಯಕ್ರಮದಿಂದ ಮೊದಲಿಂದ ಬಂದಿತ್ತು. ಇನ್ನು ಸ್ವಲ್ಪ ಹೇಳ್ತಿಂತ ಜಯವ ಬಗ್ಗೆ ಹೇಳ್ಬೇಕಂದ್ರೆ ನಾನು ಬಹಳ ಲಿಮಿಟೆಡ್ ಆಗಿ ಸ್ಟಾರ್ಟ್ ಆಗಿತ್ತು ಬೆಂಗಳೂರು. ನಾನು ಬರಬೇಕಾದ್ರೆ ಗುರುರಾವ್ ಅವರು SVBC ಕನ್ನಡ ಚಾನಲ್ದಾಗಿ ಸ್ಪೆಷಲಿ ಜಯವರ್ಗ ಬರೋದಾಗ್ತದೆ. ಯಾಕಂದ್ರೆ ಅಂತ ಅಟ್ಯಾಚ್ಮೆಂಟ್ ಅಂತ ಆಕ್ಟಿವ್ನೆಸ್ ಮಾಡೋದಕ್ಕೆ ಧರ್ಮ ಕಾರ್ಯಕ್ರಮಗಳಿಗೆ ಏನಂದ್ರೆ ನಾವು ಇದ್ದೀವಿ ಅದ ಕಾಲಕ್ಕೆ ಮಾಡೋದನ್ನ ನಾನು ಬಹಳ ಕಡಿಮೆ ನೋಡಿದ್ದೆ. ಅಂದರೆ ಜಯವರು ಜಯದೇವರು ಈ ಅವಕಾಶ ಕೊಟ್ಟಿದ್ದಕ್ಕೆ ಕನಕದಾಸನಿಗೆ ಸಲಮ್ಯಾನಿದ್ದವರಿಗೆ ಇನ್ನೂ ಸ್ವಲ್ಪ ನಾನು ಇಲ್ಲಿಂದ ಭಾಗ್ಯನಗರಕ್ಕೆ ಹೋಗ್ಬೇಕಾದ್ರೆ ನಿಮ್ಮ ಹತ್ತಿರ ಸ್ವಲ್ಪ ಕಲ್ತ್ಕೊಂಡು ತಿಳ್ಕೊಂಡು ಹೋಗಿ ಮತ್ತೆ ನಾನು ಅಲ್ಲಿ ಕಾರ್ಯಕ್ರಮ ಮಾಡ್ಲಿಕ್ಕೆ ಆನಂದ ಆಗಿದ್ದಕ್ಕೆ ಈ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಹಾಗೆ SVBC ಚಾನಲ್ ಕಡೆಗೂ ಕೂಡ ಕನ್ನಡ ಚಾನಲ್ ಯಾವುದಕ್ಕೂ ಆಗುತ್ತೆ ಎಷ್ಟೋ ಇವತ್ತಿನ ಗೊತ್ತಿರೋ ಒಂದು 50ರಿಂದ 500 ಚಾನಲ್ ಬರೋ TV ಚಾನಲ್ಗಳು ಕೂಡ ಅರ್ಧ ಜನ ಈ SVBC ಮಧ್ಯಾಹ್ನ ಹೊತ್ತು ನಮ್ಮಪ್ಪ ತಿಮ್ಮಪ್ಪಂದು ಕಲ್ಯಾಣ ಮಾಡೋರಿದ್ದಾರೆ. ಬೆಳಿಗ್ಗೆ ಶುಕ್ರವಾರ ದಿನ 10 ಗಂಟೆಗೆ ಲಕ್ಷ್ಮೀ ಕಲ್ಯಾಣ ಮಾಡೋರಿದ್ದಾರೆ. ಆಮೇಲೆ ಅವ್ರ ಮಕ್ಕಳು ಎಷ್ಟು ಜನ ಫಾರಿನ್ ಹೋದ್ರು ಏನ್ ಹೋದ್ರು ಎಲ್ಲಿ ಹೋದ್ರು ಕೂಡ ಬ್ರಹ್ಮೋತ್ಸವ ಅಂದ್ರೆ ನಮ್ಗೆ ಕೈಗಾಲ ತೋರ್ತನಾಗ ಆದ್ರೂ ಕೂಡ ಬ್ರಹ್ಮೋತ್ಸವ ನಮ್ಮ ಅಪ್ಪ ಸಕಲ ಅಲಂಕಾರ ಇದ್ದಿದ್ದು ಕಳೆದೋತ್ಸವ ಬ್ರಹ್ಮೋತ್ಸವ ತೋರಿಸಿದ್ದಕ್ಕೆ ನಾವು ಎಷ್ಟು ಅವ್ರನ್ನ ಹೊಗಳಿದ್ರು ಹೇಳಿದ್ರು ಕೂಡ ಕಡಿಮೆ ಅಂತ ನಾನು ಅನ್ಕೋತಾ ಇದ್ದೀನಿ. SVBC ಕಡೆಯಿಂದ ಕೂಡ ಕರ್ನಾಟಕ ಇದರಿಂದ ಕೂಡ ಸೊ